ನನ್ನ ಸಭಾಪತಿಗಳೇ, ನನ್ನ ಚಿಕ್ಕಿ ಗುರುತಿನ ಪ್ರಶ್ನೆ 606 ಮಾನ್ಯ ಕೃಷಿ ಮಾರುಕಟ್ಟೆ ಸಚಿವರು ಕೇಳಬಯಸ್ತೇನೆ. ಮಾನ್ಯ ಸಭಾಪತಿಗಳೇ, ಈ ದೇಶದಲ್ಲಿ ಬಹಳ ಪ್ರಮುಖವಾದಂದರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೇವೆ. ಇವತ್ತು ಜವಾನ್ ದೇಶ ಕಾಯಬೇಕಾದ್ರೆ ಈ ರೈತ ಊಟ ಕೊಡದೆ ಹೋದರೆ ಅವ್ನ ಬಾಡನ್ನು ಕೂಡ ಕಾಯಕ್ಕಾಗೋದಿಲ್ಲ. ಇವತ್ತು ಅಂಥ ರೈತನ ಹಿತವನ್ನು ಕಾಪಾಡತಕ್ಕಂಥ ರೀತಿಯಲ್ಲಿ ಸರ್ಕಾರ ಭಾಳ ತಪ್ಪು ಹೆಜ್ಜೆ ನೀಡ್ತಾ ಇದೆ ಅಂತೇಳಿ ತಾವು ಕೊಟ್ಟಿರ್ತಕ್ಕಂಥ ಉತ್ತರದಿಂದ ನನಗೆ ಗೊತ್ತಾಗ್ತಿದೆ. ಮಾನ್ಯ ಸಭಾಪತಿಗಳೇ, ಇವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ನಾನು ಕೇಳಿರ್ತಕ್ಕಂಥದ್ದು ಬರತಕ್ಕಂಥ ಆದಾಯದಲ್ಲಿ ರೈತರಿಗೆ ಯಾವ ರೀತಿಯ ಅವಕಾಶಗಳ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೀರಿ ಕೃಷಿ ಮಾರುಕಟ್ಟೆಯಿಂದ ಅಂತ ಕೇಳಿದ್ದೇನೆ. ಅಲ್ಲಿ ವರ್ತಕರಿಗೆ ಕುಡಿಯೋ ನೀರು, UGD ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಮಾಡಿದ್ದೀನಿ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳ್ತಕ್ಕಂಥದ್ದು ರೈತರುಗಳು ಮಾರಾಟ ಮಾಡಲಿಕ್ಕೆ ಬಂದಂಥ ಸಮಯದಲ್ಲಿ ಲೇಟ್ ಆಗುತ್ತೆ, ಅವ್ರಿಗೆ ವಿಶ್ರಾಂತಿ ಗೃಹವನ್ನು ಮಾಡ್ಬೋದಾಗಿತ್ತು. ಇಲ್ಲಿ ಯಾವ ಥರವಾದಂಥ ಪ್ರಸ್ತಾವನೆ ಆಗಿಲ್ಲ ಮಾನ್ಯ ಸಭಾಪತಿಗಳೇ. ಅದಾದಮೇಲೆ ನಬಾರ್ಡ್ ಏನು ದುಡ್ಡು ಕೊಟ್ಟಿದೆ ಆ ದುಡ್ಡನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ದಾರೆ. ಅವ್ರ ಅಂಕಿಅಂಶಗಳು ಹೇಳ್ತಾ ಇದೆ. ಟೋಟಲಿ 98 ವರ್ಕ್ಗಳು ನಡೀತಾ ಇರ್ತಕ್ಕಂಥ ಮಾಹಿತಿ ನೀಡಿ ಅದರಲ್ಲಿ 98ರಲ್ಲಿ 10 ವರ್ಕ್ಗಳು ಪ್ರೋಗ್ರೆಸ್ ಅಂತ ಹೇಳಿದ್ದಾರೆ. ಇನ್ನು 14 ವರ್ಕ್ಗಳನ್ನು ಅವರು ಟೆಂಡರ್ನ ಕರೆಯಲಾಗಿದೆ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಸುಮಾರು 530 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ನಲ್ಲಿ ಪ್ರೋಗ್ರೆಸ್ ಇರತಕ್ಕಂಥದ್ದೇ ಇನ್ನೂ 64 ಕೆಲಸ ಪ್ರೋಗ್ರೆಸ್ ಇದೆ ಸುಮಾರು ಸಾಕಷ್ಟು ವರ್ಷಗಳಿಂದ. ಇಂಥ ಅಂಕಿಅಂಶವನ್ನು ಕೊಡೋದ್ರಿಂದ ಸರ್ಕಾರ ಮತ್ತು ರೈತರ ಹಿತವನ್ನು ಕಾಪಾಡೋದ್ರಲ್ಲಿ ಸರ್ಕಾರ ತಪ್ಪು ಹೆಜ್ಜೆ ಇಡ್ತಿದೆ. ದಯಮಾಡಿ ಮಾನ್ಯ ಸಚಿವರು ಇದಕ್ಕೆ ಸರಿಯಾದಂಥ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಸಚಿವರು. ಅಧ್ಯಕ್ಷರೇ, ಸರ್ಕಾರ ಯಾವಾಗಲೂ ರೈತರ ಹಿತವನ್ನೇ ಕಾಪಾಡ್ತದೆ, ಬೇರೆ ಏನು ಕೆಲಸ ಮಾಡೋದಿಲ್ಲ. ಇದರಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ತಾವು APMCಗಳು ಏನೇನು ಕೆಲಸ ಮಾಡಿದ್ದಾವೆ ಅಂತಕ್ಕಂಥ ಮಾಹಿತಿ ಕೇಳಿದರೆ ಅದಕ್ಕೆ ಆ ಮಾಹಿತಿ ಕೊಟ್ಟಿದ್ದೀವಿ. ರೈತ ಭವನಗಳನ್ನು ನಾವು ನಿರಂತರವಾಗಿ ಕಟ್ಟಿದ್ದೀವಿ. ಜೊತೆಗೆ ರೈತರು ಸಂಗ್ರಹಣೆ ಮಾಡ್ತಕ್ಕಂಥ ಬೆಳೆಗಳನ್ನು ವೇರ್ಹೌಸ್ಗಳನ್ನು ಕೂಡ ಕಟ್ಟಿದ್ದೀವಿ. ಅವೆಲ್ಲ ಪ್ರಾಂಗಣಗಳು ನಿಮ್ಗೆ ಗೊತ್ತಿದೆ. ಹಿಂದಿನ ನಿಮ್ಮ ಸರ್ಕಾರ ಈ ಕಾನೂನು APMC ಕಾನೂನು ಹಿಂದೆ ತೆಗೆದುಕೊಂಡು ಕೂಡಲೇ ಏನು ಸ್ಥಿತಿಗತಿ ಆಯಿತು ಅನ್ನೋದು ಸುದಯದಿಂದ ನೀವೇ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಮಾಡಿದರೆ ಎಲ್ಲರ ಸಲಹೆ ತಗೊಂಡು ಪುನಃ APMCಯನ್ನು ಹೋದ ವರ್ಷವೇ ನಾವು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಹಿಂದೆ ಮಾಡಿರ್ತಕ್ಕಂಥ ತಪ್ಪು ಮಾಡಬಾರ್ದು ಅಂಥೇಳಿ ಇವತ್ತು ರೈತರು ಬೆಳೆದಂಥ ಮಾಲನ್ನು ಅಂದರೆ ಶೀತಲ್ ಗೃಹದಲ್ಲಿ ಇಡ್ತಕ್ಕಂಥ ವ್ಯವಸ್ಥೆ ಮೊದಲನೇ ಬಾರಿಗೆ ನಾವು ಮಾಡ್ತಾ ಇದ್ದೀವಿ. 9 ಕಡೆ ಮಾಡ್ತಾ ಇದ್ದೀವಿ. ಇವತ್ತು ಮೊದಲು 3 ಕಡೆ ಮಾಡ್ತಕ್ಕಂಥ ಒಂದು RIDF 28-29ನಲ್ಲಿ ನಾವು ಪ್ರಪೋಸಲ್ಗಳನ್ನು 28-29-30ನಲ್ಲಿ ಕೂಡ ಈ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಯಾವ್ಯಾವ APMCಯಲ್ಲಿ ಏನೇನು ಅವರಿಗೆ ಅವಶ್ಯಕತೆ ಇರ್ತದೆ ಅವ್ರ ಕಡೆಯಿಂದ ಆ್ಯಕ್ಷನ್ ಪ್ಲ್ಯಾನ್ ತರಿಸ್ಕೊಂಡು ಅವ್ರು ಏನು ಸಲಹೆ ಸೂಚನೆ ಕೊಡ್ತಾರೆ ಅಲ್ಲಿ ಮಾರುಕಟ್ಟೆ ಸಮಿತಿಯವರು ಅದನ್ನು ನಾವು ಜಾರಿಗೆ ತಂದಿದ್ದೀವಿ. ಇದರಲ್ಲಿ ಬೇರೆ ಏನೂ ಮಾಡಿಲ್ಲ. ನಾನು ಮೈಸೂರು APMCಗೆ 5 ವರ್ಷಗಳ ಕಾಲ ಅಧ್ಯಕ್ಷನಾಗಿದ್ದೆ. ಸುಮಾರು 5 ವರ್ಷಗಳ ಕಾಲ ನಾನು ಅಧ್ಯಕ್ಷನಾಗಿದ್ದೆ. ಈವನ್ ಟುಡೇಲಿ ರೈತರಿಗೆ ನೀವು ರೈತರು ಬೆಳೆದಂಥದಕ್ಕೆ ನೀವು ಇದು ಮಾಡಿ ಕೋಲ್ಡ್ ಸ್ಟೋರೇಜು ಮಾಡಿಲ್ಲ, ಅದಿರಲಿ ಬೇರೆ ಪ್ರಶ್ನೆ. ಗೋಡನ್ ಮಾಡಿದ್ದೀರಿ, ಬಟ್ ಬೆಳಕ ಬಂದಂಥ ಮನೆಗಳ ಜಾಗ ಎಲ್ಲಿದೆ? ನೈಟ್ ಬಂದರೆ ಅದನ್ನು ಮಾಡಬೇಕಲ್ಲ. ಇವತ್ತು ಟೋಟಲಿ 167 APMC ಮಾರುಕಟ್ಟೆ ಇದೆ ಮಾನ್ಯ ಸಭಾಪತಿಗಳ ಸ್ಟೇಟಲ್ಲಿ. ಅದರಲ್ಲಿ ಇವತ್ತು ಕಾಂಪಿಟೇಟಿವ್ ಮಾರುಕಟ್ಟೆಯಲ್ಲಿ ಇವತ್ತು ದುಡ್ಡು ಕೊಟ್ಟರೆ ಮನೆ ಬಾಗಿಲಿಗೆ ಮಾರುಕಟ್ಟೆ ಮನೆ ಬಾಗಿಲಿಗೆ ಬರ್ತಾ ಇದೆ. ಇದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗ ರೈತರು ಬೆಳೆದಂಥ ವಸ್ತುಗಳಿಗೆ ಬೆಲೆ ಸಿಗಬೇಕು ಅಂದರೆ ನಾವಿವತ್ತು ಎಲ್ಲ ಕಡೆಯೂ ಕೂಡ ಆನ್ಲೈನಿನ ಸೌಲಭ್ಯ ಇದೆ. ಇದರಲ್ಲಿ ಎಷ್ಟಕ್ಕೆ ನೀವು ಆನ್ಲೈನ್ನ ಸೌಲಭ್ಯ ಕೊಟ್ಟಿದ್ದೀರಿ, ಇನ್ನೂ ಎಷ್ಟಕ್ಕೆ ನೀವು ಬಾಕಿದಕ್ಕೆ ಯಾಕೆ ಕೊಟ್ಟಿಲ್ಲ? ಒಂದು, ಈ ಮಾರುಕಟ್ಟೆ ಸೌಲಭ್ಯನ ತಾವು ಎಷ್ಟು ಜಿಲ್ಲೆಗಳಿಗೆ ಕೊಟ್ಟಿದ್ದೀರಿ, ಇನ್ನು ಎಷ್ಟು ಜಿಲ್ಲೆ ಬಾಕಿ ಇದೆ, ಅದು ಯಾಕೆ ಬಾಕಿ ಇದೆ? ಇವತ್ತು ಎಲ್ಲ ಕಾಣ್ತಿದೆ. ಇದು ಮೊನ್ನೆ ಓಪನ್ ಅಂತ APMC ಮಾರುಕಟ್ಟೆ ಅಲ್ಲ, 100 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಇದು APMC. ಸೊ ಅದರಿಂದಾಗಿ ಇದು ನನ್ನ ಸಬ್ ಕ್ವಶನ್ಗಳು ಮಾನ್ಯ ಸಭಾಪತಿಗಳೇ. ಇದು ನಾನು ಸಪ್ಲಿಮೆಂಟ್ ನಾನು ಉಪ ಪ್ರಶ್ನೆಗಳಿಗೂ ನಿಮಗೆಲ್ಲ ಗೊತ್ತಿದೆ. ರಿಮ್ಸ್ ನೀವೇ ಸ್ಟಾರ್ಟ್ ಮಾಡಿದ್ದೀರಿ. 2 ವರ್ಷ APMC ಬಂದಿದ್ದು ಈ ಆನ್ಲೈನ್ ರಿಮ್ಸ್ ನಮ್ಮಲ್ಲಿ ಈಗ ಆಲ್ರೆಡಿ ಇದ್ದೇ ಇದೆ. ಎಲ್ಲ APMC 120-71 APMCನಲ್ಲಿ ಯಾವ ರಾಜ್ಯದಲ್ಲಿ ಯಾವ್ಯಾವ APMCಯಲ್ಲಿ ಏನು ವ್ಯವಹಾರ ಆಗ್ತದೆ ಸಾಯಂಕಾಲದವರೆಗೆ ನಮ್ಗೆ ಗೊತ್ತಾಗ್ತದೆ.
ಸಭಾಪತಿಗಳೇ, ಮೈಸೂರು ನನ್ನ ಮುಖ್ಯಮಂತ್ರಿಗಳ ತವರು ಜಿಲ್ಲೆ. ಈಗ ಮೊನ್ನೆ ತಾನೇ 319 ಕೋಟಿ ರೂಪಾಯಿಗಳನ್ನ ಇದು ರನ್ವೇ ಎಕ್ಸ್ಟೆನ್ಷನ್ಗೆ ಕೊಟ್ಟಿದ್ದಾರೆ. ಈವನ್ ಟುಡೇ ನೀವು ಮೊನ್ನೆ ದಿವಸ ನಾವು ಅದ್ರ ಹೋಗ್ಬೇಕಾದ್ರೆ ಯಾವುದೋ ರಿಂಗ್ ರಸ್ತೆ ಹೋಗಬೇಕಾದ್ರೆ ಅದ್ರ ಕೆಳಗಡೆನಲ್ಲಿ ಕೋಲ್ಡ್ ಸ್ಟೇಜ್ ಮಾಡ್ಬೋದು, ಫ್ಲೋರಿಕಲ್ಚರ್ ಕೋಲ್ಡ್ ಸ್ಟೇಜ್ ಮಾಡಬೇಕಂತಕ್ಕಂಥ ಪ್ರಸ್ತಾವ ಸರ್ಕಾರಕ್ಕೆ ನಾನಿದ್ದಾಗಲೇ ಕಳಿಸ್ಕೊಟ್ಟಿದ್ವಿ. ಬಟ್ ಈವನ್ ಟುಡೇ ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಏರೋಪ್ಲೇನ್ ಬರ್ತಾ ಇದೆ, ರನ್ವೇ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ಒಂದು ಕೆಲಸ ಮಾಡಿ ಸಚಿವರ ಶಿವಾನಂದ್, ಆಮೇಲೆ ಅವ್ರು ಕೂಡಿಸ್ಕೊಡಿ ಕರೆಕ್ಟಾಗಿ ಮಾಹಿತಿ ಕೊಟ್ರೆ ನಾವು ಮಾಡ್ತೀವಿ. ಸ್ಟೋರೇಜ್ ಮಾಡಿದೀವಿ. ಎಲ್ಲಿದೆ ಕೋಲ್ಡ್ ಸ್ಟೇಜ್? ಈಗಿದೆ ರೀ, RIDF ಕರ್ದಿಲ್ಲ ಸರ್, ಲ್ಯಾಂಡ್ ಇನ್ ಡಿಸ್ಪ್ಯೂಟ್ ಇದೆ. ನೀವು ರನ್ವೇಗ್ ನನಗೇನು ಸಂಬಂಧ? ಅಲ್ಲಲ್ಲ, APMC ಒಳಗಡೆ ಕೋಲ್ಡ್ ಸ್ಟೋರೇಜ್ ಜಾಗ ಇವನ್ ಟುಡೇ ಕಾಂಪ್ಲಿಕೇಟ್ ಡಿಸ್ಪ್ಯೂಟ್ ಕೋರ್ಟಲ್ಲಿ ಇದೆ ಅದು. ನೀವು ಮೈಸೂರು APMC ಅನ್ನ ಊರಾಗಿನ ಮಾರ್ಕೆಟ್ ಶಿಫ್ಟ್ ಮಾಡ್ಕೊಂಡು ನೀವು ಯಾರ್ಯಾರನೋ ಎಲ್ಲಿ ತಂದು ಹಾಕಿದ್ದೀರಿ. ಅದು ನೀವು ಹೋಗಿ ಸ್ವತಃ ನೋಡಿ ಬಂದಿದ್ದೀನಿ. ನೀವೇನ್ ಸಲಹೆ ಕೊಡ್ತೀರಿ ಕೊಡಿ, ನಾನು ಬಂದ್ ಮಾಡ್ತೀನಿ. ಆಮೇಲೆ ಮಾತಾಡಿ ಕರ್ಕೊಂಡು